ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಚಿಂತನಾ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾವು ಮನೆ ಸುರಕ್ಷಿತವಾಗಿರಬೇಕಾದ್ರೆ ಏನ್ ಮಾಡಬೇಕು ಅಂತ ಅನ್ನೋದನ್ನ 4ನೇ ಸಂಖ್ಯೆಯಿಂದ ತಿಳ್ಕೊಳ್ತಾ ಇದ್ದೀವಿ. ಇವತ್ತಿನ ಕಾಲಕ್ಕೆ ದರೋಡೆಗಳು, ಕಳ್ಳತನಗಳು, ಅನಾಹುತಗಳು, ಖೂನಿ ಆಗೋದು, ಇದೆಲ್ಲ ಅನಾಹುತಗಳಿಗೆ ಕಾರಣ ಏನು ಅಂತಂದ್ರೆ ಮನೆಯಲ್ಲಿ ಯಾರೂ ಇಲ್ಲದೆ ಇರೋದು. ಯಾರೂ ಇಲ್ಲದೆ ಇರತಕ್ಕಂಥ ಮನಿ ಅದು ಕಳ್ಳರಿಗೆ ಅತ್ಯಂತ ಸುಲಭ. ಅದಕ್ಕೆ ನಮ್ಮ ಮನೆಯೊಳಗೆ ನಾವು ಸುರಕ್ಷಿತವಾಗಿರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಬಂಗಾರ, ಬೆಳ್ಳಿ, ದುಡ್ಡು ಸಂಪಾದನೆ ಮಾಡಿದ್ದಿರ್ತದೆ. ಒಂದು ಮನೆಯೊಳಗೆ ಯಾರು ಇಲ್ಲ ಅಂತನೂ ಒಂದೇ ಒಂದು ಕಾರಣಕ್ಕೆ ದೊಡ್ಡ ದರೋಡೆಯೋ ಕಳ್ಳತನೆಯೋ ಆಯ್ತು ಅಂತಂದ್ರೆ ಮನೆಯೆಲ್ಲ ಹಾಳಾಗ್ಬಿಡ್ತದೆ. ಅದಕ್ಕಾಗಿ ಮನೆಯಲ್ಲಿ 4 ಜನ ಇರ್ಬೇಕಂತೆ. ಒಂದನೇದ್ದು ವೃದ್ಧ, ಮನೆಯಲ್ಲಿ ಹಿರಿಯರು ವೃದ್ಧರು ಇರ್ಬೇಕಂತ. ಯಾಕಂದ್ರೆ ಹಬ್ಬ ಹರಿದಿನಗಳನ್ನು ಬರ್ತಾವೆ, ಆಗ ಸಂಪ್ರದಾಯ ಏನು ಅಂತ ಗೊತ್ತಿರಂಗಿಲ್ಲ, ಯಾವ್ದು ಮಾಡ್ಬೇಕು ಯಾವ್ದು ಬಿಡಬೇಕು ಅಂತ ಅರ್ಥ ಆಗ್ತಿರಂಗಿಲ್ಲ. ಆ ವೇಳೆಕ ಹಿರಿಯರು ಬಂದು ಹಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಮನೆಯಲ್ಲಿ ಹಿರಿಯರು ಬೇಕು. ಅಂದ್ರೆ ಹಿರಿಯರು, ಕಿರಿಯರು, ಕಿರಿಕಿರಿಯರು 3 ಜನ ಬೇಕಾಗ್ತದೆ. ಹಿರಿಯರು ಬೇಕಾಗ್ತದೆ, ಕಿರಿಯರು ಬೇಕಾಗ್ತದೆ, ಕಿರಿಕಿರಿ ಮಾಡೋರು ಬೇಕಾಗ್ತದೆ. ಅದಕ್ಕೇನು, ಎರಡನೇದು ಸಂಕಟಸ್ಥ ಬಂಧು. ನಮ್ಮ ಬಂಧುಗಳಲ್ಲಿ ಬಡವರು, ದರಿದ್ರರು, ಸಂಕಟದಲ್ಲಿದ್ದವರು ಇದ್ರೆ ಅವ್ರು ನಿಮ್ಮ ಮನೆಯಾಗ ತಂದಿಟ್ಕೊಂಡ್ಬಿಡ್ರಿ. ಅವ್ರಿಗೇನಿರ್ತದೆ, ನಿಮ್ಮ ಋಣನ ಅವ್ರ ಮೇಲೆ ಇರ್ತದೆ. ನಾನು ಸಂಕಟದಲ್ಲಿದ್ದಾಗ ನನಗೆ 2 ಹೊತ್ತು ಊಟಕ್ಕೆ ಹಾಕ್ತಾರಂತಂದ್ಮೇಲೆ ಇವ್ರ ಮನೆಯನ್ನು ನಾನು ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಅಂತನ್ನುವ ಮನೋಭಾವನೆ ಅವನಿಗೆ ಬರ್ತದೆ. ಆದ್ದರಿಂದ ಯಾವ ನಿಮ್ಮ ಬಂಧು ಸಂಕಟದಲ್ಲಿ ಇದ್ದಾನೆ, ಆ ಸಂಕಟದಲ್ಲಿದ್ದಂಥ ಬಂಧುವನ್ನ ನಮ್ಮ ಮನೆಯಾಗ ತಂದಿಟ್ಕೋಬೇಕಂತೆ. ಮನೆ ಯಾವಾಗಲೂ ಸುರಕ್ಷಿತವಾಗಿರ್ತದಂತೆ. 3ನೇದವರು ಯಾರು ಅಂದ್ರೆ ಧನಹೀನ ಮಿತ್ರಂ. ಯಾವ ಗೆಳೆಯನಿಗೆ ಧನವೇ ಇಲ್ಲ, ಸಂಪತ್ತೇ ಇಲ್ಲ, ಅವನ ಮನ್ಯಾಗ ತಂದಿಟ್ಟುಕೋಬೇಕಂತೆ. ಧನವೇ ಇಲ್ಲದಂತ ಮಿತ್ರನ ಮನ್ಯಾಗ ತಂದಿಟ್ಟುಕೊಂಡ್ರೆ ಅವನಿಗೂ ಋಣ ಇರ್ತದೆ. ನನ್ನ ಗೆಳೆಯ ಇಷ್ಟೆಲ್ಲ ನನಗೆ ತಂದು ಮನೆಯೊಳಗೆ ಊಟಕ್ಕೆ ಹಾಕ್ತಾರಂತಂದ್ಮೇಲೆ ನಾನು ಅವನ ಮನೆಯ ಏಳಿಗೆಯನ್ನು ಮಾಡೋಣ, ಅವನ ಮನೆಯ ರಕ್ಷಣೆಯನ್ನು ಮಾಡೋಣ ಅಂತನ್ನುವ ಒಂದು ಭಾವನೆ ಅವನಿಗೆ ಬರ್ತದೆ. ಆದ್ರಿಂದ ಧನಹೀನ ಮಿತ್ರಂ. 3ನೇದವರು ಯಾರು ಅಂದ್ರೆ ಅನಪತ್ಯ ಭಗಿನಿ. ಯಾವ ತಂಗಿ, ನಮ್ಮ ತಂಗಿ ಅಕ್ಕ ಯಾರಾದ್ರೂ ಇದ್ರೆ ಅವ್ರಿಗೆ ಮಕ್ಕಳಾಗದೇ ಇದ್ರೆ ಅವರನ್ನು ಮನ್ಯಾಗ ತಂದಿಟ್ಟುಕೋಬೇಕಂತ. ಯಾಕೆಂದ್ರೆ ಅವ್ರಿಗೆ ಮಕ್ಕಳಂತೂ ಆಗಿರಂಗಿಲ್ಲ, ನಮ್ಗೆ ಇನ್ಯಾರ ಗತಿ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ನಮ್ಮ ಮನೆಯಲ್ಲಿ ಅವ್ರನ್ನ ತಂದಿಟ್ಕೊಂಡ್ಬಿಟ್ರೆ ಅವ್ರೊಂದು ವಿಶ್ವಾಸ ಮಾಡ್ತಾರೆ, ನಾವು ಜೀವಂತಿದ್ದಾಗೆ ಇಷ್ಟು ತಂದಿಟ್ಕೊಂಡ್ರಂತಂದ್ಮೇಲೆ ನಾವು ಹೋದ್ಮೇಲೆ ನಮ್ಮನ್ನು ನೀವು ರಕ್ಷಣೆ ಮಾಡ್ತಾರೆ ಅಂತ ನಾವು ಭರವಸೆ ಅವ್ರಿಗೆ ಬರ್ತದೆ. ಅವ್ರು ನಮ್ಮ ಮನೆಯನ್ನ ಸುರಕ್ಷಿತವಾಗಿ ಕಾಪಾಡ್ತಾರೆ. ಆದ್ರಿಂದ ಸಾಮಾನ್ಯವಾಗಿ ಈ 4 ಜನರು ಮನೆಯಲ್ಲಿ ಇದ್ದರೆ ಆ ಮನೆ ಸುರಕ್ಷಿತವಾಗಿರ್ತದಂತೆ. ಒಂದು ವೃದ್ಧ, ಸಂಕಟಸ್ಥ ಬಂಧು, ಧನಹೀನ ಮಿತ್ರಂ, ಅನಪತ್ಯ ಭಗಿನಿ ಅಂತ ಈ ರೀತಿಯಾಗಿರ್ಬೇಕಂತೆ. ಇದು ಮನೆ ಸುರಕ್ಷಿತವಾಗಿರ್ಬೇಕಾದ್ರೆ ಇವು ಇಲ್ಲದೆ ಇದ್ದದ್ದಕ್ಕೆ ಇವತ್ತು ಮನೆ ದರೋಡೆ, ಕಳ್ಳತನ, ಖೂನಿ ಎಲ್ಲ ಅನಾಹುತಗಳು ಆಗ್ತಾ ಇವೆ ಅಂತ. ಇನ್ನು 5 ಅಂತ ಅನ್ನೋದೇನಿದೆ, ಇದು 5 ದೊಡ್ಡ ಸಂದೇಶ. ಎಲ್ಲಾರು ಹಿಂಗ್ ತೋರಿಸ್ತಾರ ಕೈ, ಈ ಬೆರಳು ಒಂದರಂಗಿಲ್ಲ, ಬೇರೆ ಬೇರೆನೇ ಅವಲ್ಲ. ಹಂಗ ಮನೆಯೊಳಗ ಎಲ್ಲಾರು ಒಂದೇ ರೀತಿಯಾಗಿರ್ಬೇಕು ಅಂತ ಅನ್ನೋದಿಲ್ಲ. ಅವ್ರವ್ರ ನೇಚರು, ಅವ್ರವ್ರ ಸ್ವಭಾವ, ಅವ್ರವ್ರ ಅನಿಸಿಕೆಗಳು, ಉದ್ದೇಶಗಳು, ಅಭಿಪ್ರಾಯಗಳು ಬೇರೆ ಬೇರೆ ಇರ್ತದೆ. ಅದರ ಪ್ರಕಾರ ಅವ್ರು ಇರ್ತಾರೆ ಅಂತ. ನಾವು ಎಲ್ಲಾರ ಜೊತೆಗೂ ಚಾಷ್ಟಿ ಮಾಡ್ಲಿ ಬರಂಗಿಲ್ಲ. ಕೆಲವ್ರಿಗೆ ಅದು ಚಾಷ್ಟಿ ಸೇರಂಗಿಲ್ಲ, ಕೆಲವ್ರಿಗೆ ಮಸ್ತಿ ಮಾಡೋದು ಸೇರಂಗಿಲ್ಲ. ಅವ್ರು ಗಂಭೀರವಾಗಿರ್ತಾರೆ. ಯಾಕಂತ ಅವ್ರ ನೇಚರೇ ಹಂಗಿರ್ತದೆ. ಯಾಕಂತ ಪ್ರಶ್ನೆ ಮಾಡಬಾರ್ದು, ನೇಚರ್ ಪ್ರಶ್ನೆ ಮಾಡಬಾರ್ದು. ಮೆಣಸಿನಕಾಯಿ ಖಾರ ಯಾಕದಂತ ಪ್ರಶ್ನೆ ಮಾಡಬಾರ್ದು. ಮೆಣಸಿನಕಾಯಿ ಖಾರ ಇದು ಸ್ವಭಾವ, ನೇಚರ್ ಅದು, ಅದಕ್ಕೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿಯಾಗಿ 5 ಜನರೊಳಗೆ ನಾವು ನೋಡ್ತೇವಲ್ಲ, 5 ಬೆರಳು ಒಂದೇ ರೀತಿಯಾಗಿ ಹಂಗಿರಕ್ಕೆ ಸಾಧ್ಯವಿಲ್ಲ. ಹಂಗ ಮನೆಯೊಳಗ ಎಷ್ಟೇ ಜನ ಇದ್ರು ಕೂಡ ಎಲ್ಲಾರು ಒಂದೇ ರೀತಿಯಾಗಿರ್ಬೇಕು ಅಂತ ಅನ್ನೋದು ಸರ್ವಥ ಇಲ್ಲ. ಯಾಕಂದ್ರೆ ಅವರವರ ಅಭಿಪ್ರಾಯ, ಬುದ್ಧಿ, ಮನಸ್ಸು ಇದಕ್ಕೆ ತಕ್ಕಂತೆ ಅವ್ರು ಇರ್ತಾರೆ ಅಂತ. 5 ಜನರಿಗೆ ಪ್ರತಿಯೊಬ್ರು ಹುಟ್ಟಿದ್ಕೊಳ್ಳೆ 5 ಜನ ಅವ್ರಿಗೆ ಬರಬೇಕಂತೆ. ಇದ್ರು ಹೇಳ್ತಾನೆ 5 ಜನ ಹುಟ್ಟಿದ್ಕೊಳ್ಳೆ ಬರಬೇಕು. ಹೆಂಗ ನೋಡ್ರಿ, ಒಬ್ಬನೇದ್ದು ನಮಗ ಶತ್ರುಗಳಿರ್ತಾರ. ನಾವು ಯಾವುದೇ ಕೆಲಸ ಮಾಡ್ಲಿ ಅದನ್ನ ಅಂದು ತೋರಿಸೋದು, ಅದ್ರ ತಪ್ಪು ತೆಗೆದು ತೋರಿಸೋದು, ಅದ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಬಾಯಿ ಬಂದದ್ದು ಮಾತಾಡೋದು ಜನರೊಳಗ ಅಂತ ಅವ್ರು ಇರ್ತಾರ. ಅವ್ರಿಗೆ ಶತ್ರುಗಳು ಅಂತಂತಾರೆ. ನಾವು ಏನ್ ಮಾಡಿದ್ದು ಅವ್ರಿಗೆ ಸಹನ ಆಗಿಲ್ಲ. ಹಿಂಗಾಗಿ ನಿಮಗೆ ತಿಳುವಳಿಕೆ ಇರ್ಬೇಕು, ಹೌದು ನನಗೆ ಶತ್ರುಗಳಿದ್ದಾರೆ, ನನ್ನ ಬಗ್ಗೆ ಮಾತಾಡ್ತಾರೆ ಅಂದ ಮಾತ್ರಕ್ಕ ನಾನು ಅವ್ರು ಮಾತಾಡ್ತಾರಂತ ಹೇಳಿ ನಾವು ಕೆಲಸ ಮಾಡೋದು ಬಿಡಬಾರ್ದು ಅಂತನ್ನುವ ಗಟ್ಟಿ ದಾರ್ಢ್ಯ
ನಮಗಿರಬೇಕು. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಒಬ್ಬ ಶತ್ರು ಅಂತ ಇರ್ತಾರೆ. ಎರಡನೇದ್ದು ಮಿತ್ರ. ನಮ್ಮ ಏಳಿಗೆಯನ್ನು ಬಯಸ್ತಕ್ಕಂಥವ್ರು, ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥವರು ಕೆಲವರು ಇರ್ತಾರೆ. ಅವರಿಗೆ ಮಿತ್ರರು ಅಂತಂತಾರೆ. ಶತ್ರುಗಳು ಬೈಯೋರು, ಅನ್ನೋರು, ಆಡೋರು ಇರ್ತಾರೆ. ಹೊಗಳವರು, ಸಂತೋಷ ಪಡೋರು, ಪ್ರೋತ್ಸಾಹ ಕೊಡೋರು, ಅನುಮೋದನೆ ಮಾಡೋರು ಇರ್ತಾರೆ. ಅವರ ಮಿತ್ರ. ಮೂರನೇದ್ದು ಯಾರು ಅಂತಂದರೆ ಉದಾಸೀನ. ಅವ್ರು ನಮ್ಮ ಮೇಲೆ ದ್ವೇಷವೂ ಮಾಡಂಗಿಲ್ಲ, ನಮ್ಮ ಮೇಲೆ ಪ್ರೋತ್ಸಾಹಾದಿಗಳನ್ನು ಕೊಡೋದಿಲ್ಲ. ಉದಾಸೀನ, ನ್ಯೂಟ್ರಲ್ ಆಗಿ ಇರ್ತಾರೆ. ಈಗ ಹಾದಿಯೊಳಗೆ ಹೋಗ್ತಿರ್ತಾರ, ಹಾದಿಯೊಳಗೆ ಹೋಗೋರು ನಮ್ಮ ಜೊತೆಗೆ ಹೆಂಗಿರ್ತಾರೆ, ನಮ್ಮ ಮೇಲೆ ದ್ವೇಷ ಇರಂಗಿಲ್ಲ, ನಮ್ಮ ಮೇಲೆ ಪ್ರೀತಿನೂ ಇರಂಗಿಲ್ಲ. ದ್ವೇಷ ಪ್ರೀತಿಯಿಂದ ನ್ಯೂಟ್ರಲ್ ಆಗಿ ಅವ್ರ ತಮ್ಮ ಮಟ್ಟಕ್ಕೆ ತಾವು ಹೋಗ್ತಾರೆ, ತಮ್ಮ ಮಟ್ಟಕ್ಕೆ ತಾವು ಬರ್ತಾರೆ. ನಾವು ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತೀವಿ, ಬಸ್ ಸ್ಟ್ಯಾಂಡ್ದಾಗ ಇರ್ತೀವಿ, ಇನ್ ಎಲ್ಲಾ ಕಡೆಗೂ ರೋಡ್ ಮೇಲೆ ಇರ್ತೀವಿ. ಅದಕ್ಕೆ ಎಷ್ಟೋ ಜನ ನಮ್ಮ ಬಗ್ಗೆ ಹೆಂಗಿದ್ದಾರೆ ಅಂತಂದ್ರೆ ನ್ಯೂಟ್ರಲ್ ಆಗಿದ್ದಾರೆ. ನಮ್ಮ ಪರಿಚಯನೂ ಇಲ್ಲ, ನಾವ್ ಏನಿದ್ದೇವೆ ಗೊತ್ತಿಲ್ಲ, ನಾವ್ ಏನ್ ಮಾಡ್ತೀವಿ ಗೊತ್ತಿಲ್ಲ. ಹಿಂಗಾಗಿ ಅವರು ತಮ್ಮ ಮಟ್ಟಕ್ಕೆ ತಾವು ಇರ್ತಾರೆ, ನಮ್ಮ ಮಟ್ಟಕ್ಕೆ ನಾವ್ ಇರ್ತೀವಿ. ಹಿಂಗ ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಭೂಮಿಗೆ ಬಂದ ಮೇಲೆ ಒಬ್ಬ ಶತ್ರು, ಬೈಯುವವನು, ಮಿತ್ರ, ಪ್ರೋತ್ಸಾಹಿಸುವವನು, ಉದಾಸೀನ ಎರಡೂ ಇಲ್ಲದೆ ಇದ್ದಂತ ನ್ಯೂಟ್ರಲ್ ಅಲ್ಲಿ ಇದ್ದಂತ ಇನ್ನೊಬ್ಬ ವ್ಯಕ್ತಿ, ಈ 3 ಜನ ಇರ್ತಾರೆ. ಈ 3 ಜನ ಇದ್ದಾಗ 3 ಜನ ಆಯ್ತು. 4ನೇ ಜನರು ನಮ್ಮನ್ನೇ ಆಶ್ರಯಿಸಿಕೊಂಡು ಇರ್ತಾರೆ. ಇದು 4ನೇದವರು, ನಮ್ಮನ್ನೇ ಆಶ್ರಯಿಸಿಕೊಂಡು ಇರ್ತಾರೆ. ಉದಾಹರಣೆಗೆ ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಯಾರಾದ್ರೂ ಇರ್ಬೋದು. ಅಂದ್ರೆ ಅವ್ರು ನಮಗ್ ಹಿಂಗ ಅನಿಸ್ತಿರ್ತದೆ, ನಾನು ಒಂದು ವೇಳೆ ಅಕಸ್ಮಾತ್ತಾಗಿ ಸತ್ತರೆ ಇವ್ರ ಗತಿ ಏನು ಪಾಪ, ಅವ್ರು ಏನ್ ಮಾಡ್ಬೇಕು ಅಂತ ಒಮ್ಮೊಮ್ಮ ಏಕಾಂತದೊಳಗೆ ಕೂತು ಅವನು ವಿಚಾರ ಮಾಡ್ತಾನಂತ ಅನ್ನೋ ಹಂಗ ಅವನನ್ನೇ ಆಶ್ರಯಿಸಿಕೊಂಡು ಇರ್ತಾರೆ. ಎಷ್ಟೋ ಸಲ ಅವ್ರ ಬಾಯಿಂದಲೂ ಹೇಳಿರ್ತಾರೆ, ನೋಡಪ್ಪ ನೀ ಇರೋ ತನಕ ನಾವು ಸುಖವಾಗಿದ್ದೀವಿ, ನೀವು ಹೋದ್ಮೇಲೆ ನಮ್ ಗತಿ ಏನಾಗ್ತದೋ ಇಲ್ಲೋ ಗೊತ್ತಿಲ್ಲ ಅಂತ 1-4 ಸಲ ಅವ್ರು ಅಂದು ತೋರಿಸಿರ್ತಾರೆ. ಹಿಂಗ ನಮ್ಮನ್ನೇ ಆಶ್ರಯಿಸಿಕೊಂಡು, ನಮ್ಮನ್ನೇ ಅವಲಂಬಿಸಿಕೊಂಡು ಬದುಕತಕ್ಕಂತಹ ಜನರು ಇರ್ತಾರೆ. ಅದು 4ನೇದವರು. 5ನೇದವ್ರು ಏನಂದ್ರೆ ನಮಗೆ ಆಶ್ರಯ ಕೊಡೋರು, ನಮಗೆ ವಿದ್ಯಾಭ್ಯಾಸವನ್ನು ಮಾಡಿಸಿ, ನಮಗೆ ಮಾರ್ಗದರ್ಶನ ಮಾಡಿ ನಾವೆಲ್ಲಾ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರು ಆಶ್ರಯ ದಾತೃಗಳು ಅಂತ. ಹಿಂಗ ಪ್ರತಿಯೊಬ್ಬ ವ್ಯಕ್ತಿ ಭೂಮಿಗೆ ಬಂದ ಮೇಲೆ ಈ 5 ಜನ ಗಂಟು ಬೀಳಿಕೆ ಬೇಕಂತ. ಒಬ್ಬತ್ತ ಶತ್ರು, ಇನ್ನೊಬ್ಬತ್ತ ಮಿತ್ರ, ಮತ್ತೊಬ್ಬತ್ತ ಉದಾಸೀನ, 4ನೇದವನು ಮತ್ತೆ ಆಶ್ರಯದಾತ, ಆಶ್ರಯವನ್ನು ಕೊಡ್ತಕ್ಕಂಥವನು.